ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ನಾನು 10 ತಿಂಗಳಿಂದ 18 ತಿಂಗಳು ಮಗು ವರೆಗೂ ಏನು ಫುಡ್ ಕೊಟ್ಟರೆ ಒಳ್ಳೆಯದು ಅಂತ ನಾನು ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನನ್ನ ಮಗುಗೂ ಕೂಡ ನಾನು ಈ ಫುಡ್ನ ಕೊಡ್ತೀನಿ, ಪೊಟ್ಯಾಟೊ ಕ್ಯಾರೆಟ್ ರೈಸ್ ಅಂತ. ಇದನ್ನು ನಾನು ಮಧ್ಯಾಹ್ನ ಟೈಮ್ ಕೊಡ್ತೀನಿ. ಅಂದರೆ ಡೈಲಿ ಒಂದೊಂದು ವೆಜಿಟೇಬಲ್ ಬಳಸ್ತೀನಿ. ಪರ್ಟಿಕ್ಯುಲರಾಗಿ ಡೈಲಿ ಇಂಥದ್ದೇ ಅಂತ ಏನಿಲ್ಲ. ಈ ಫುಡ್ ಬಂದು ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ಮಗು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಪೊಟ್ಯಾಟೊ ಅಂತ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ, ಕ್ಯಾರೆಟ್ ಮತ್ತು ಪೊಟ್ಯಾಟೊ. ಅದರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಸಿಂಪಲ್ ನಾನು ಮಾಡ್ತಾ ಇದ್ದೀನಲ್ಲ, 1 ಕ್ಯಾರೆಟ್ ಮತ್ತು 1 ಪೊಟ್ಯಾಟೊ ತೊಗೊಂಡು ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಬೇಕು. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಸ್ವಲ್ಪ ಒಂದು ಮಗುಗೆ ನೀವು ಸ್ವಲ್ಪ ರೈಸ್ ತೊಗೊಂಡ್ರೆ ಸಾಕು. ನಾನಿಲ್ಲಿ ನನ್ನ 2ನೇ ಮಗಳು ಕೂಡ ಇದ್ದಾಳೆ, ಅವಳಿಗೂ ಕೂಡ ಸ್ವಲ್ಪ ಕೊಟ್ಟರೆ ಅವಳು ಕೂಡ ತಿಂತಾಳೆ ಅಂತ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಮ್ಯೂಸಿಕ್ ಹಾಕಿ ಹೇಳಿಬಿಟ್ರೆ ಅರ್ಥ ಆಗಲ್ಲ ಕೆಲವೊಂದೊಂದು ಅಂತ ನಾನು ಹೇಳಿನೇ ಕೂಡ ಮಾತಾಡಿ ಕೂಡ ಹೇಳ್ತಾ ಇರೋದು. ಮತ್ತು ಪೊಟ್ಯಾಟೊದಲ್ಲಿ ಅಯೋಡಿನ್ ಇರೋದ್ರಿಂದ ಮಕ್ಕಳಿಗೆ ಅಯೋಡಿನ್ ತುಂಬಾ ಕಮ್ಮಿ ಇರುತ್ತೆ. ಅದರಿಂದ ನಾವು ಈ ರೀತಿ ಫುಡ್ಗಳು ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಕ್ಕಿ ಮಾತ್ರ ಚೆನ್ನಾಗಿ ವಾಶ್ ಮಾಡಿ ಅದು ನೀಟಾಗಿ ವೈಟ್ ನೀರು ಬರೋವರೆಗೂ ಇದು ತುಂಬ ಇಂಪಾರ್ಟೆಂಟ್. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಕೊಟ್ಟು ಟ್ರೈ ಮಾಡಿ. ಮತ್ತು ಮಕ್ಕಳಿಗೆ ಕಫ ಕಟ್ತಾ ಇರುತ್ತೆ. ನಾವು ಏನೇ ಕೊಡಲಿ, ನಾವು ಎಷ್ಟೇ ಚೆನ್ನಾಗೇ ಕೊಡಲಿ ಫುಡ್ಡು, ನಾವು ಏನೇ ಮಾಡಲಿ ಕಫ ಕಟ್ತಾ ಇರುತ್ತೆ. ಅದರಿಂದ ನಾವು ಒಂದು ಚಿಟಿಕೆ ಅರಿಶಿನ ಯಾವುದೇ ಫುಡ್ ಮಾಡಿದ್ರೂ ಒಂದು ಚಿಟಿಕೆ ಅರಿಶಿನ ಹಾಕಿ ಮಕ್ಕಳಿಗೆ ಯಾವುದೇ ರೀತಿ ಕಫ ಕಟ್ಟಲ್ಲ. ಅದು ಏನೇ ಕಫ ಇದ್ದರೂ ಇಲ್ಲ ಮೋಷನಲ್ಲಿ ಹೋಗುತ್ತೆ, ಇಲ್ಲ ನಾವು ಆರಾಮಾಗಿ ಹೇಗೆ ಸ್ನಾನ ಮಾಡಬೇಕಾದ್ರೆ ತೆಗಿತೀವಿ ಅದೇ ರೀತಿ ಬಂದ್ಬಿಡುತ್ತೆ. ಈ ರೀತಿ ನೀವು ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಮಕ್ಳಿಗೆ ಯಾವುದೇ ರೀತಿ ಕಫ ಕಟ್ಟಲ್ಲ. ಈಗಂತೂ ಬರೀ ಯಾವ ಮಕ್ಕಳು ನೋಡಿದ್ರೂ ಕಫ ಜಾಸ್ತಿ ಅನ್ನೋದೇ ಆಗೋಗಿದೆ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿರಬೇಕು ನೀಟಾಗಿ. ಅನ್ನ, ಕ್ಯಾರೆಟು, ಪೊಟ್ಯಾಟೊ ಇಷ್ಟು ಚೆನ್ನಾಗಿ ಬೆಂದಿರಬೇಕು. ಅದು ನೀರು ಅಲ್ಲೇ ಇರುತ್ತಲ್ಲ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿ ಈ ಟೈಮಲ್ಲಿ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಕೆಲವ್ರು ಹೇಳ್ತಾರೆ ಮಕ್ಕಳಿಗೆ 6 ಮಂತಿಂದಾನೇ ನಾವು ಫುಡ್ ಸ್ಟಾರ್ಟ್ ಮಾಡಿದಾಗ ಸಾಲ್ಟು ಮತ್ತು ಶುಗರು ಕೊಡಬಾರ್ದು ಅಂತ ಹೇಳ್ತಾರೆ. ಶುಗರ್ ಮಾತ್ರ ನಾವು ಅಪ್ ಟು 3 ಇಯರ್ಸ್ವರೆಗೂ ಮಕ್ಕಳಿಗೆ ಕೊಡದೇ ಇದ್ರೇ ತುಂಬ ಒಳ್ಳೆಯದು. ಬಟ್ ನಾವು ಸಾಲ್ಟ್ ಕೊಡಲೇಬೇಕು. ಏನಕ್ಕೆ ಅಂದರೆ ಸಾಲ್ಟಲ್ಲಿ ಅಯೋಡಿನ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಸಾಲ್ಟ್ ತುಂಬಾ ಒಳ್ಳೆಯದು ಅಂತ ಏನು ಕೊಡಬಾರ್ದು ಅಂತ ಇಲ್ಲ. ಇನ್ನು 6 ಮಂತ್ ಬೇಬಿ ಟು 10 ಮಂತ್ಸ್ ಬೇಬಿವರೆಗೂ ನಾವು ಸಾಲ್ಟ್ ಅವಾಯ್ಡ್ ಮಾಡೋಣ. 10 ಮಂತ್ಸಿಂದ ನಾವು ಮಕ್ಕಳಿಗೆ ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟ್ ಹಾಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದು ತುಂಬಾ ಮಕ್ಕಳಿಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ನೀವು ನೋಡ್ತಾ ಇರ್ಬೋದು, ನಾನು ಅಷ್ಟೇ ರೈಸ್ಗೆ ಬರೀ ಇಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಕಮ್ಮಿನೇ ಇರಲಿ, ಜಾಸ್ತಿ ಬೇಡ, ಕ್ವಾಂಟಿಟಿ ಕಮ್ಮಿ ಇರಲಿ. ಇಲ್ಲಿ ನಾನು 2 ಮಕ್ಳಿಗೆ ಆಗಷ್ಟು ಮಾಡಿದೆ. ನನ್ನ ಮಗು ಅಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ. ನಾನು ಇದಕ್ಕೆ ಮನೆಯಲ್ಲೇ ಕಾಯಿಸಿಟ್ಟಿರೋ ಬೆಣ್ಣೆಲಿ ಮಾಡಿರೋ ತುಪ್ಪ ಮಗು ಕೊಡ್ತೀನಿ. ತುಪ್ಪಕ್ಕೆ ಅಷ್ಟೇ, ನಾವು ತುಪ್ಪ ಫಸ್ಟೇ ಬೆಣ್ಣೆಲೇ ಮಾಡಬೇಕಾದ್ರೆ ಕಫ ಕಟ್ತಿರೋ ರೀತಿ ಏನೇನು ಟಿಪ್ಸ್ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಮಕ್ಳಿಗೆ ಯಾವುದೇ ರೀತಿ ಕಫ ಕಟ್ಟಲ್ಲ. ಆ್ಯಂಡ್ ಹೆಲ್ತ್ಗೂ ಕೂಡ ತುಪ್ಪ ಹಾಕೋದ್ರಿಂದ ತುಂಬ ಒಳ್ಳೆಯದು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಈ ರೆಸಿಪಿ ಕೂಡ ತುಂಬ ಚೆನ್ನಾಗಿದೆ. ಮಕ್ಳಿಗೆ ಮಾಡಿಕೊಡಿ. 12 ಗಂಟೆ 1 ಗಂಟೆ ಅಷ್ಟರಲ್ಲೆಲ್ಲ ಮಕ್ಕಳು ಲಂಚ್ ಮುಗಿಸಿ ಅವ್ರಿಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಹಾಕಿ. ಏನೇ ಡೌಟ್ಸ್ ಇದ್ದರೂ ಒಂದು ಕಮೆಂಟ್ ಹಾಕಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.